ರಾಜಧಾನಿ ಬೆಂಗಳೂರಲ್ಲಿ ಮತ್ತೊಮ್ಮೆ ಆಲಿಕಲ್ಲು ಮಳೆಯಾಗಿದೆ. ಕೆಆರ್ ಸರ್ಕಲ್, ಶಿವಾನಂದ ಸರ್ಕಲ್ ಸೇರಿ ಹಲವೆಡೆ ಮಳೆ ಸುರಿದಿದೆ. ಸಂಜೆ ಹೊತ್ತಿಗೆ ಸುರಿದ ಮಳೆಗೆ ವಾಹನ ಸವಾರರು ಪರದಾಡಿದ್ದಾರೆ. ಕೆಲವೇ ನಿಮಿಷಗಳ ಸುರಿದ ಮಳೆಗೆ ನೀರು ಸಂಜೆ ಹೊತ್ತಿಗೆ ಮನೆ ಕಡೆ ಹೊರಟಿದ್ದವರಿಗೆ ಮಳೆ ಶಾಕ್ ಕೊಟ್ಟಿದೆ. ಮಳೆಯಿಂದಾಗಿ ಕೆಲವು ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಸಂಜೆ ಆಗ್ತಿದ್ದಂತೆ ರಾಜಧಾನಿ ಬೆಂಗಳೂರಲ್ಲಿ ಮಳೆ ಶುರುವಾಗಿದೆ. ಆಲಿಕಲ್ಲು ಸಹಿತ ಮಳೆಯಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರಿನಲ್ಲಿ ಸುರಿದಿರುವಂತಹ ಮಳೆ, ಕೆಆರ್ ಸರ್ಕಲ್ ನಲ್ಲಿ ಬಂದಿರುವಂತಹ ಮಳೆಯ ದೃಶ್ಯಗಳಿದು. ಸಂಜೆ ಆಗ್ತಿದ್ದಂತೆ ಸುರಿದ ಮಳೆಯಿಂದ ಬೆಂಗಳೂರಿನ ವಾಹನ ಸವಾರರು ಪರದಾಡಿದ್ದಾರೆ. ಆಲಿಕಲ್ಲು ಸಹಿತ ಮಳೆಯಾಗಿದೆ. ಇನ್ನು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಮುಂದಿನ 3 ಗಂಟೆಗಳ ಕಾಲ ಭಾರಿ ಮಳೆ ಆಗುತ್ತೆ ಅಂತ ಹೇಳಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ ಒಂದು ಮರ ಕೂಡ ಧರಾಶಾಹಿಯಾಗಿದೆ. ಬೆಂಗಳೂರಿನಲ್ಲಿ ಸಂಜೆ ಬಿದ್ದಂತಹ ಆಲಿಕಲ್ಲು ಸಹಿತ ಮಳೆಗೆ ಮರ ಬಿದ್ದಿತ್ತು. ಇನ್ನು ಅಂಡರ್ ಪಾಸ್ ನಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಥಿಯೇಟರ್ ಮುಂದೆ ಅಳವಡಿಸಿರುವಂತಹ ಫ್ಲೆಕ್ಸ್ ಕೂಡ ಕೆಳಗೆ ಬಿದ್ದಿದೆ. ಸಂಜೆ ಆಗ್ತಿದ್ದಂತೆಯೇ ಬಂದಂತಹ ಮಳೆಯಿಂದ ಆಗಿರುವಂತಹ ಅವಾಂತರಗಳಿವೆ. ಹೋರ್ಡಿಂಗ್ಸ್, ಫ್ಲೆಕ್ಸ್ಗಳು ಮಳೆಯಿಂದ ಕಿತ್ತು ಕೆಳಗೆ ಬಿದ್ದಿದ್ದಾವೆ. ಒಂದು ಕಡೆ ಮರ ಬಿದ್ದಿರುವಂತಹ ದೃಶ್ಯಗಳು, ಮತ್ತೊಂದು ಕಡೆ ಬ್ಯಾರಿಕೇಡ್ಗಳು ರಸ್ತೆಯಲ್ಲಿ ಬಿದ್ದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಬೆಂಗಳೂರಿನ ಮಳೆಯ ಅವಾಂತರದ ದೃಶ್ಯಗಳಿದೆ. ಸಂಜೆ ಆಗ್ತಿದ್ದಂತೆ ಮಳೆ ಬಂದಿದೆ. ಈ ಮಳೆಯಿಂದ ಒಂದ್ ಕಡೆ ಮರ ಬಿದ್ದಿದೆ. ಈ ಮರವನ್ನ ವಾಹನ ಸವಾರ ತೆರವುಗೊಳಿಸ್ತಾ ಇದ್ದಂತಹ ದೃಶ್ಯಗಳನ್ನ ನೀವು ನೋಡಿದ್ರಿ. ಈಗ ರಸ್ತೆ ಮಧ್ಯೆ ಬ್ಯಾರಿಕೇಡ್ ಬಿದ್ದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಸಂಜೆ ಸುರಿದಂತಹ ಆಲಿಕಲ್ಲು ಸಹಿತ ಮಳೆಗೆ ಆಗಿರುವಂತಹ ಎಡವಟ್ಟಿದೆ. ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ರು, ಆ ಬ್ಯಾರಿಕೇಡ್ಗಳು ಕೆಳಗೆ ಬಿದ್ದಿದ್ದಾವೆ. ಇನ್ನು ಹಲವೆಡೆ ಟ್ರಾಫಿಕ್ ಜಾಮ್ ಆಗಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ನ ದೃಶ್ಯಗಳಿವೆ. ಭಾರೀ ಮಳೆ ಆಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಮುಂದಿನ 3 ಗಂಟೆಗಳ ಕಾಲ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಹೀಗಾಗಿ ಯಾವುದೇ ಮರಗಳು ಹಾಗೂ ವಿದ್ಯುತ್ ಕಂಬಗಳ ಕೆಳಗೆ ನಿಲ್ಲಬೇಡಿ ಅನ್ನೋ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಕೆಲವೇ ನಿಮಿಷಗಳ ಮಳೆಗೆ ಬೆಂಗಳೂರಿನ ರಸ್ತೆಗಳು ನೀರು ತುಂಬಿಕೊಂಡಿದೆ. ವಾಹನ ಸವಾರ ಬೈಕನ್ನ ತಳ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಆಲಿಕಲ್ಲು ಸಮೇತ ಸುರಿದಂತಹ ಮಳೆಗೆ ಬೆಂಗಳೂರಿನ ವಾಹನ ಸವಾರರು ಪರದಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ದ್ವಿಚಕ್ರ ವಾಹನ ಸವಾರ ತಮ್ಮ ಗಾಡಿಯನ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ. ಸಂಜೆ ಆಗ್ತಿದ್ದಂತೆ ಮಳೆ ಶುರುವಾಯಿತು. ಆಲಿಕಲ್ಲು ಸಹಿತ ಮಳೆ. ಈ ಮಳೆಗೆ ರಸ್ತೆಗಳೆಲ್ಲ ತುಂಬ ಹೋಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ಕೆಲವು ಕಡೆ ಮರ ಬಿದ್ದಿದ್ರೆ ಮತ್ತೆ ಕೆಲವು ಕಡೆ ಬ್ಯಾರಿಕೇಡ್ ಬಿದ್ದಿದೆ. ಈ ಮರವನ್ನ ವಾಹನ ಸವಾರ ತೆರವುಗೊಳಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಕಾರಣ ಟ್ರಾಫಿಕ್ ಜಾಮ್ ಶುರುವಾಗಿದೆ. ಮನೆಗೆ ಹೋಗ್ಬೇಕಂದ್ರೆ ರಸ್ತೆ ಕ್ಲಿಯರ್ ಆಗಬೇಕು. ರಸ್ತೆ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ವಾಹನ ಸವಾರರೇ ಮಾಡ್ತಾ ಇದ್ದಾರೆ. ಸಂಜೆ ಸುರಿದಂತಹ ಆಲಿಕಲ್ಲು ಸಹಿತ ಮಳೆ ಆಗಿರುವಂತಹ ಅವಾಂತರ ಇದು. ಒಂದು ಕಡೆ ಬ್ಯಾರಿಕೇಡ್, ಮತ್ತೊಂದು ಕಡೆ ಬೈಕನ್ನ ವಾಹನ ಸವಾರರು ನೀರಲ್ಲಿ ತಳ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ 3 ಗಂಟೆಗಳ ಕಾಲ ನಗರದಲ್ಲಿ ಭಾರಿ ಮಳೆ ಆಗೋ ಸಾಧ್ಯತೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಆರೆಂಜ್ ಅಲರ್ಟ್ ಘೋಷಣೆಯನ್ನ ಕೂಡ ಮಾಡಿದೆ. ರಸ್ತೆ ತುಂಬೆಲ್ಲ ನೀರು ನಿಂತ್ಕೊಂಡಿದೆ. ಮರದ ಕೆಳಗೆ, ವಿದ್ಯುತ್ ಕಂಬಗಳ ಬಳಿ ನಿಲ್ಲದಂತೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಆಲಿಕಲ್ಲು ಸಹಿತ ಸಂಜೆ ಸುರಿದಂತಹ ಮಳೆಗೆ ಬೆಂಗಳೂರಿನ ರಸ್ತೆಗಳು ತುಂಬಿಕೊಳ್ಳುತ್ತಾ ಇದೆ.
ನನಗೂ ಮೇನ್ ಬೇಕೇ ಬೇಕು. ಅದೇ ನೀರಿನಲ್ಲಿ ವಾಹನ ಚಲಾಯಿಸಲು ವಾಹನ ಸವಾರರು ಪರದಾಡ್ತಿದ್ದಾರೆ. ಛತ್ರಿ ಕೊಡೋದು ಕ್ಯಾಮ್ರಾ ಮಾತ್ರ. ರಸ್ತೆನೋ ನದಿನೋ ಗೊತ್ತಾಗ್ತಾ ಇಲ್ಲ, ಆ ಪರಿ ನೀರು ನಿಂತಿದೆ. ಅದೇ ನೀರಲ್ಲಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಇಬ್ರು ವಾಹನ ಸವಾರರು ನೋಡ್ತಾ ಇದ್ವಿ ನಾವು, ತಮ್ಮ ವಾಹನಗಳನ್ನ ತಳ್ಕೊಂಡು ಹೋಗ್ತಾ ಇದ್ವಿ. ಸಂಜೆ ಸುರಿದ ಮಳೆಗೆ ಮರದ ಪಕ್ಕದಲ್ಲಿರುವಂತಹ ವಿದ್ಯುತ್ ಕಂಬದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಇದೇ ಕಾರಣಕ್ಕೆ ಹವಾಮಾನ ಇಲಾಖೆ ಮರದ ಕೆಳಗೆ ನಿಲುಗಡೆ ಅನ್ನೋ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗರೇ ಎಚ್ಚರ ಎಚ್ಚರ, ಭಾರಿ ಮಳೆ ಅಲರ್ಟ್ ಅನ್ನ ನೀಡಲಾಗಿದೆ. ಮುಂದಿನ 3 ಗಂಟೆಗಳ ಕಾಲ ನಗರದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಹೀಗಾಗಿ ಮರದ ಕೆಳಗೆ ವಿದ್ಯುತ್ ಕಂಬಗಳ ಬಳಿ ನಿಲ್ಲಬೇಡಿ ಅನ್ನೋ ಸೂಚನೆಯನ್ನ ಕೊಡಲಾಗಿದೆ. ಮಳೆಯಿಂದ ರಕ್ಷಣೆ ಪಡೆಯಲು ಕಂಡಲ್ಲಿ ನಿಲ್ಲಬೇಡಿ ಅಂತ ಸೂಚಿಸಲಾಗಿದೆ. ಬಹುಶಃ ಅಂಡರ್ ಪಾಸ್ ಅನ್ಸುತ್ತೆ, ಅಂಡರ್ ಪಾಸ್ ಅಲ್ಲಿ ನೀರು ನಿಂತಿದೆ. ಸಂಜೆ ಆದಂತೆ ಸುರಿದ ಮಳೆಯಿಂದ ಅಂಡರ್ ಪಾಸ್ ತುಂಬಾ ನೀರು ನಿಂತಿದೆ. ಹಲವೆಡೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು. ನಾವಿವಾಗ KR ಸರ್ಕಲ್ನ ಅಂಡರ್ ಪಾಸ್ ನಲ್ಲಿ ಇದ್ದೀವಿ. ಇಲ್ಲಿ ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ಒಂದು ಅಂಡರ್ ಪಾಸ್ ನೀರಿನಿಂದ ತುಂಬಿ ತುಳುಕುವಂಥದ್ದು. ಹೀಗಾಗಿ ಇವತ್ತು ಕೂಡ ನೀರು ತುಂಬಿ ಇರುವಂಥದ್ದು. ಜೊತೆಗೆ ಈ ಒಂದು ಅಂಡರ್ ಪಾಸ್ನ ಎರಡೂ ಕಡೆಯಲ್ಲಿ ವಾಹನಗಳಿಗೆ ಸಂಚಾರವನ್ನ ನಿಷೇಧಿಸಿರುವಂಥದ್ದು, ಬ್ಯಾರಿಕೇಡ್ಗಳನ್ನ ಹಾಕಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಆ ಒಂದು ಭಾಗದಲ್ಲಿ ರೆಡ್ ಲೈನ್ ಅನ್ನ ಹಾಕಿರುವಂಥದ್ದು. ಅದು ಅಂದ್ರೆ ಡೇಂಜರ್ ಝೋನ್ ಅನ್ನುವಂಥದ್ದು. ಯಾಕಂತಂದ್ರೆ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಆ ಲೈನ್ಗೆ ನೀವು ಬಂದ ತಕ್ಷಣ ವಾಹನ ಸವಾರರು ಯಾರು ಕೂಡ ಹೋಗಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನ ಈಗಾಗಲೇ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಆದರೆ 2023ರಲ್ಲಿ ಇದೇ ಸ್ಥಳದಲ್ಲಿ ಒಬ್ರು ಟೆಕ್ಕಿಯೊಬ್ರು ಏನು ಕಾರ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ ಮುಳುಗಡೆಯಾಗಿ ಸಾವನ್ನಪ್ತಾರೆ. ಅದಾದ ಬಳಿಕ ಏನು ಆಗಿನ ಬಿಬಿಎಂಪಿ ಅಧಿಕಾರಿಗಳು ಸುಮಾರು 2 ಕೋಟಿ ವೆಚ್ಚದಲ್ಲಿ ಈ ಮಳೆ ಬಂದಂತ ಸಂದರ್ಭದಲ್ಲಿ ತನ್ನಿಂದ ತಾನಾಗಿ ನೀರು ಪಂಪ್ ಆಗುವಂತ ಒಂದು ವ್ಯವಸ್ಥೆಯನ್ನ ಖರ್ಚು ಮಾಡಲಾಗಿತ್ತು. ಆದ್ರೆ ಪ್ರತಿ ಬಾರಿ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ನೀರು ತುಂಬಿಕೊಳ್ಳುವಂತ ಒಂದು ವ್ಯವಸ್ಥೆ ಆಗ್ತಾ ಇರುವಂತದ್ದು. ಹೀಗಾಗಿ ಇಡೀ ಶಾಪವನ್ನ ಬಿಬಿಎಂಪಿ ಮತ್ತು ಜಿಬಿಎ ಅಧಿಕಾರಿಗಳಿಗೆ ಆಗ್ತಾ ಇರುವಂತದ್ದು. ಅವೈಜ್ಞಾನಿಕವಾಗಿ ಈ ರೀತಿ ಮಾಡುವಂತಹ ಅಧಿಕಾರಿಗಳ ಮೇಲೆ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕೇವಲ ಅರ್ಧ ಗಂಟೆ ತಾಸು ಸುರಿದಂತಹ ಮಳೆಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ನೀರು ಮುಳುಗಡೆ ಆಗ್ತಾ ಇರುವಂತದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಒಂದು ಮುಳುಗಡೆ ಆಗ್ತಾ ಇದೆ ಅನ್ನುವಂಥದ್ದು. ಈಗ ನೋಡ್ಬೋದು ನೀರು ಬರ್ತಾ ಇದೆ. ಹೀಗಾಗಿ ನೀರು ಸ್ವಲ್ಪ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹೀಗಾಗಿ ಸಂಪೂರ್ಣವಾಗಿ ಅಂದ್ರೆ 3-4 ಅಡಿಗಳಷ್ಟು ಈಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ರೆಡ್ ಲೈನ್ ಏನಿದೆ ಆ ಲೈನ್ ಆ ಲೈನ್ಗೆ ಬಂದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಜಾಸ್ತಿ ಇರುವಂತದ್ದು. ಹೀಗಾಗಿ ಅಧಿಕಾರಿಗಳು ಜಲಮಂಡಳಿ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಜಿಬಿಎ ಅಧಿಕಾರಿಗಳು ಇದನ್ನ ಸರಿಯಾದಂತ ಒಂದು ವ್ಯವಸ್ಥೆಯನ್ನ ಈ ಒಂದು ಅಂಡರ್ ಪಾಸ್ ನಲ್ಲಿ ಮಾಡಿಲ್ಲ. ಯಾಕಂತಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಏನೋ ಪಂಪ್ ತನ್ನಿಂದ ತಾನಾಗಿ ಅದನ್ನ ಅಳವಡಿಸಿ ನೀರು ಹೊರಹಾಕುವಂತ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು, ಈಗ ಮಾಡಿಲ್ಲ. ಸದ್ಯ ಈಗ ಅಂಡರ್ ಪಾಸ್ ಎರಡೂ ಕಡೆಯಲ್ಲೂ ಬ್ಯಾರಿಕೇಡ್ಗಳನ್ನ ಹಾಕಿರುವಂತದ್ದು. ಜೊತೆಗೆ ಈ ಕಡೆ ಏನ್ ಕಾರ್ಪೊರೇಷನ್ ಕಡೆ ಹೋಗುವಂತ ವಾಹನ ಸವಾರರನ್ನ ಡೈವರ್ಟ್ ಮಾಡಿರುವಂತದ್ದು. ನಿಮಿಷ ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೃಹತ್ ಮರವೊಂದು ಕಾರ್ ಮೇಲೆ ಬಿದ್ದಿದೆ. ಕಾರ್ ಮೇಲೆ ಬಿದ್ದಿದ್ರಿಂದ ಕಾರ್ ಸಂಪೂರ್ಣ ಜಖಂಗೊಂಡಿದೆ. ಸಂಜೆ ಬಂದಂತಹ ಮಳೆಯಿಂದ ಆಗಿರುವಂತಹ ಅವಾಂತರ ಇದು. ಕಾರನ್ನ ಬಹುಶಃ ಪಾರ್ಕ್ ಮಾಡಿದ್ರು ಅನ್ಸುತ್ತೆ. ಕಾರ್ ಮೇಲೆ ಮರ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.